ಅದೊಂದು. ಆಮೇಲೆ ಧಾರಾವಿ ಸ್ಲಮ್ಮಿಗೆ ಹೋದ್ವಿ ನಾವು. ಧಾರಾವಿ ಸ್ಲಮ್ಮು ಇತ್ತೀಚೆಗೆ ಒಂದೂವರೆ ವರ್ಷದ ಹಿಂದೆ ಮಾಡಿದ್ವಿ ನಾವು. ನೋಡಿ ನಾವು ಆ ವಿಡಿಯೋ ನೋಡಿದ್ಮೇಲೆ ನೀವು ಅದ್ರ ಕಮೆಂಟ್ ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡೆದು ಹಾಕಕ್ಕೆ ಹೇಳಿ ನಿಮ್ಮ ಎಡಿಟ್ರಿಗೆ. ಅದ್ರ ಕಮೆಂಟ್ಸ್ ಗಮನಿಸಿ. ನಾವು ಇವ್ರ ಮನೆ ನೋಡಿದ್ಮೇಲೆ ನಮಗೇನು ಕಷ್ಟನೇ ಇಲ್ಲ ನಮಗೆ ಅನಿಸ್ತಾ ಇದೆ ನಮಗೆ ಅಂತ. ನಮಗೆ ಪ್ರಾಬ್ಲಮ್ಮೇ ಇಲ್ಲ ಲೈಫಲ್ಲಿ. ನಮಗೆ ಯಾಕೆ ಪ್ರಾಬ್ಲಮ್ ಇಲ್ಲ? ನಾನು ಲಿಟ್ರಲಿ ಒಂದು ವಿಡಿಯೋ ಒಂದು ಶಾರ್ಟ್ ತೋರಿಸಿದ್ದೀನಿ ನನಗೆ. ಇವ್ರ ಮನೆ ಎಷ್ಟಿದೆ ಗೊತ್ತಾ ಸ್ನೇಹಿತರೆ ಅಂದ್ಬಿಟ್ಟು ನಾನು ನಿಂತ್ಕೋತೀನಿ ಆ ಮನೆ ಇದರಲ್ಲಿ. ಕೈ ಎರಡು ಹಿಂಗೆ ಚಾಚ್ತೀನಿ, ಎರಡು ಕೈ ತಡೆಯುತ್ತೆ, ವಾಪಸ್ ಹಿಂಗೆ ಎಳ್ಕೋಬೇಕು. ನಾನು 6 ಅಡಿ ಹೈಟ್ ಇದ್ದೀನಿ, ಕೈ ಚಾಚರಿ ಎಲ್ಲ ಸೇರಿ ಒಂದು 6 ಅಡಿ ಬರ್ಬೋದು. ತೋರಿಸ್ತೀನಿ ನೋಡಿ, ಟಚ್ ಆಗ್ತಾ ಇಲ್ಲ. ಓಕೆ, ಈಗ ಮಲ್ಕೊಂಡು ಇವ್ರು ಹೆಂಗೆ ಮಲ್ಕೋತಾರೆ ನೋಡ್ತೀನಿ ಅಂತ ಅಂದ್ಬಿಟ್ಟು ಏನು ಮಾಡ್ತೀನಿ, ಮಲ್ಕೋತೀನಿ. ನನ್ನ ತಲೆ ಹೋಸ್ಲಿಂದ ಆಚೆ ಹೋಗುತ್ತೆ. ಆ ಮನೆಯವರೆಲ್ಲ ಹೈಟ್ ಕಮ್ಮಿ ಇದ್ದಾರೆ, ಕನ್ನಡಿಗರು. ಯಾದಗಿರಿ ಕಡೆಯ ಒಂದು ಕುಗ್ರಾಮದ ಬಡವರು ಯಾವುದೋ ಕಾಲದಲ್ಲಿ ಒಂದು 2-3 ಜನ್ರೇಷನ್ ಹಿಂದೆ ಬಾಂಬೆಗೆ ಜೀವನ ಕಟ್ಕೊಳಕ್ಕೆ ಹೋದವರು ಅವರು. ಕನ್ನಡಿಗರು ಒಂದೊಂದು ಕಾಲೋನಿ ಇದೆ ಅಲ್ಲಿ. ಧಾರಾವಿ ಸ್ಲಮ್, ಲಕ್ಷಾಂತರ ಜನ ಪಾಪ್ಯುಲೇಷನ್ನು. ಒಂದು ಕಾಲದಲ್ಲಿ ಕುಖ್ಯಾತಿ ಅಂತೆಲ್ಲ ಹೇಳ್ತಾರೆ. ಏನೇನೋ ಹೇಳಿ ಧಾರಾವಿ ಅಂದ ತಕ್ಷಣ ನಮ್ಗೆ ಅನಿಸ್ತೇಳಿ ಮೇ ಬಿ ನಟೋರಿಯಸ್ ಹಾಗೆ ಅಂತ. ಬಟ್ ಅಲ್ಲಿರುವ ಮಾನವೀಯ ಕಥೆಗಳಿದಾವಲ್ಲ. ಪುಟ್ಟ ಮನೆ, ಟಾಯ್ಲೆಟ್ ಇಲ್ಲ ಮನೇಲಿ. ಪಬ್ಲಿಕ್ ಟಾಯ್ಲೆಟ್, ಜನರಲ್ ಟಾಯ್ಲೆಟ್ಸು ಎಷ್ಟೋ ಜನಕ್ಕೆ ಹಾಗೆ ಬದುಕ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ಇವತ್ತಿನ ಮಾಡರ್ನ್ ಯುಗದಲ್ಲಿ. ನೋಡಿ, ಆ ಇಡೀ ಬಡಾವಣೆಗೆ ಟಾಯ್ಲೆಟ್, ಒಂದು ಮನೇಲಿ ಟಾಯ್ಲೆಟ್ ಇಲ್ಲ. ಯಾಕೆ ಹೇಳಿ? ಮನೆಯೇ ಟಾಯ್ಲೆಟ್ ಇಷ್ಟ. ಆ ಡೈಲಾಗ್ ಹೇಳ್ತೇನೆ ನಾನು. ಸರ್ ನಿಮ್ಮ ಟಾಯ್ಲೆಟ್ ಎಲ್ಲಿ ಅಂತ ಕೇಳ್ತೀನಿ. ಸರ್ ಮನೆಯೇ ಟಾಯ್ಲೆಟ್ ಥರ ಇದೆ, ಟಾಯ್ಲೆಟ್ ಎಲ್ಲಿ ಕಟ್ಟಲಿ ನಾನು ಇಲ್ಲಿ ಅಂತ. ಮತ್ತೆ ಎಲ್ಲಿ ಹೋಗ್ತೀವಿ ಟಾಯ್ಲೆಟ್ಗೆ? ಅಲ್ಲಿ ಎದುರುಗಡೆ ನೋಡಿ ಸರ್, ಅಲ್ಲಿ ಜನರಲ್ 4-5 ಮಾಡಿಬಿಟ್ಟಿದ್ದಾರೆ. ಈ ಕಡೆ 4, ಈ ಕಡೆ 4. ಅಲ್ಲಿ ಹೋಗ್ಬೇಕು ಅವರು. ಹೆಣ್ಣು ಮಕ್ಕಳು ಬೆಳಗ್ಗೆ ಹೋಗಿ ಬಂದುಬಿಡ್ಬೇಕು. ಹಳ್ಳಿ ಏನಾಗುತ್ತೆ ಮೇಡಮ್, ಹೆಣ್ಮಕ್ಳು ಇದೇನೋ ನೈರ್ಮಲ್ಯ ಭಾರತ ಅದು ಇದನ್ನು ಮಾಡಿದ್ಮೇಲೆ ಇವತ್ತು ಬಯಲು ಕಡೆ ಹೋಗೋದು ನಿಂತಿಲ್ಲ. ಅಲ್ಲಿ ಹೋಗ್ತಾರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಅಥವಾ ಸಂಜೆನೂ ಹೋಗ್ತಾರೆ. ಇಲ್ಲಿ ಹಾಗಲ್ಲ, ಬೆಳಗ್ಗೆನೇ ಹೋಗಬೇಕು. ಯಾಕೆ ಹೇಳಿ? ಅದಾಗಿ ಸ್ವಲ್ಪ ಹೊತ್ತು ಗಂಡಸರು ಬಂದು ತುಂಬ್ಕೋತಾರೆ, ಹೋಗೋಕ್ಕಾಗಲ್ಲ ಅವರು. ಆ ಬದುಕುಗಳನ್ನು ನೋಡಿದಾಗ ತುಂಬ ಜನ ಕಮೆಂಟ್ ಮಾಡಿದ್ರು, ನಮ್ದು ಏನೂ ಇಲ್ಲ. ಈ ಕುಡಿಯೋ ನೀರು ಪೈಪು ಔಟು ಡ್ರೈನೇಜ್ ಪೈಪ್ ಎರಡು ಒಟ್ಟಿಗೆ ಒಂದೇ ಪಕ್ಕ ಇರುತ್ತೆ. ಅದೊಂದು ಸಣ್ಣ ಲೀಕರ್ ಎಲ್ಲ ಹಾಳಾಗುತ್ತೆ. ದೇ ಆರ್ ಲಿವಿಂಗ್. ಅಲ್ಲೇ ಅವ್ರ ಮಕ್ಕಳು ಹುಡ್ತಾರೆ, ಅಲ್ಲೇ ಅವ್ರು ಓದ್ತಾರೆ, ಬೆಳೀತಾರೆ. ಈ ಥರದ ಬದುಕುಗಳು. ಸೊ ಇದೆಲ್ಲ ನೋಡಿದಾಗ ಏನನ್ಸುತ್ತೆ, ಈ ಬದುಕು ನಾವು ಅಂದ್ಕೊಂಡಂಗಿಲ್ಲ. ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ. ನಿಜ. ಅಂದರೆ ಈ ಬದುಕುಗಳು ನಿಮಗೂ ಒಂದಷ್ಟು ಪಾಠಗಳನ್ನು, ಅಂದರೆ ಈ ರೀತಿಯ ವಿಡಿಯೋಗಳು, ಹೋಮ್ ಟೂರ್ಗಳಾಗಿರ್ಬೋದು ಅಥವಾ ಬೇರೆ ಕಲಾವಿದರ ಜೀವನದ ಬದುಕನ್ನು ತುಂಬ ಹತ್ತಿರದಿಂದ ನೋಡಿದಾಗ ನಿಮ್ಗೆ ಇನ್ನೊಂದಷ್ಟು ಪಾಠ ಕಲಿಸಿದೆ ಅಂತ ನಿಜವಾಗಿ. ನಾನು ಹೇಳೋದು ಇವೆಲ್ಲವೂ ನನಗೆ ಏನಂತಾರೆ, ಕೌನ್ಸಿಲಿಂಗ್ ಸೆಷನ್ನು. ಫ್ರಾಂಕ್ಲಿ ಸ್ಪೀಕಿಂಗು ನನಗೆ ಒಂಥರ ಅದು ಥೆರಪಿ. ಇದು ನಾವು ಪ್ರತಿ ಇಂಟರ್ವ್ಯೂಗೆ ಹೋದಾಗ ಅದಕ್ಕೆ ನಮ್ಮ ರಂಗಭೂಮಿ ಹೇಳ್ಕೊಡೋದು ಅದನ್ನೇ. ಥಿಯೇಟರು, ನೀನು ಒಳ್ಳೆ ಲಿಸ್ನರ್ ಆದ್ರೆ ಒಳ್ಳೆ ಆ್ಯಕ್ಟರ್ ಆಗ್ಬೋದು ನೀನು ಅಂತ. ಒಳ್ಳೆ ಲಿಸನ್. ಯಾಕಂದರೆ ನೋಡಿ, ಉದಾಹರಣೆಗೆ 2 ಪಾತ್ರ ಮಾತಾಡ್ತಿದೆ. 2 ಪಾತ್ರ ಮಾತಾಡುವಾಗ ಇನ್ನೊಂದು ಪಾತ್ರ ಸಮಯ ಬಂದಾಗ ಮಾತಾಡೋಕ್ಕೆ ಅದಕ್ಕೆ ಒಳ್ಳೆ ಸಮಯಾವಕಾಶ ಕೊಟ್ಟು ನನ್ನ ಸಮಯ ಬಂದಾಗ ಮಾತಾಡಬೇಕು. ಅದಕ್ಕೆ ಮಾತಾಡೋಕ್ಕೆ ಕೊಡೋದು ನಾನೇ ಮಾತಾಡೋದು. ಅಂದರೆ ನಾವು ಕೇಳಿಸ್ಕೋಬೇಕು. ಕೇಳಿಸ್ಕೊಳ್ಳೋದ್ರಿಂದ ಒಂದು ಮಾತು ಹೊರಡುತ್ತೆ. ಇತ್ಯಾದಿ ಎಲ್ಲ ಕಲಿಸುತ್ತೆ ರಂಗಭೂಮಿ ಮೂಲಭೂತ ಅಂಶಗಳು. ಅದು ಈ ಥರ ಕೇಳಿಸ್ಕೊಂಡು ನನಗೆ ಥೆರಪಿ. ಇದು ಮನೋವಿಕಾಸದ ಥೆರಪಿ, ನನ್ನ ಬದುಕು. ಅದಕ್ಕೆ ಈಗ ಹಂಗೆ ಅನಿಸುತ್ತೆ, ನಂಗೆ ತುಂಬ ವಿಷಯಗಳು ಬಾಧಿಸಲ್ಲ. ನಮ್ಮ ಯೋಗ ಸರ್ ಒಬ್ಬರು ಇದ್ದಾರೆ, ನಾವು ಸ್ವಲ್ಪ ಅವಾಗ ಸ್ವಲ್ಪ ಯೋಗ ಕಲಿತಿದ್ದೆ ಅವ್ರ ಹತ್ರ. ಅವ್ರಂತಾರೆ, ನೀನು ಹಿಂಗೆ ಮಾಡಿ 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 ಒಂದು 5 ವರ್ಷದಲ್ಲಿ ನೀನು ಒಬ್ಬ ದೊಡ್ಡ ಸಂತ ಆಗ್ಬಿಡ್ತೀಯ ಅಂದರು. ಅಂದರೆ ಸರ್ ಒಳ್ಳೆ ಮಠ ಕಟ್ಟಿ ಕಾಸು ಮಾಡ್ಬೋದಲ್ವ ಅಂತ ನಗ್ತಿರ್ತಾರೆ ಅವರು. ಯಾಕಂದರೆ ಯು ನೋ ಸೋ ಮೆನಿ ಥಿಂಗ್ಸ್ ಬಿಕಾಸ್ ಯು ಹರ್ಡ್ ಸೋ ಮೆನಿ ಥಿಂಗ್ಸ್. ಸೈಂಟಿಸ್ಟ್ ನೋಡಿದ್ಯಾ, ಡಾಕ್ಟರ್ಸ್ ನೋಡಿದ್ಯಾ, ಇಂಜಿನಿಯರ್ಸ್ ನೋಡಿದ್ಯಾ, ಫೇಲ್ ಆದವ್ರು ನೋಡಿದ್ಯಾ, ಪಾಸಾಗಿ ಕ್ಲಿಕ್ ಆದವ್ರು ನೋಡಿದ್ಯಾ, ಸೋತವರು, ಮನೆ ಮಠ ಕಳ್ಕೊಂಡವರು, 0 ಮುಂದೆ ಮನೆ ಕಟ್ಟಿದವರು, ಬಿಸ್ನೆಸ್ ಕಟ್ಟಿದವರು, 1000 ಕೋಟಿ ದುಡಿದವರು, 1000 ಕೋಟಿಯಿಂದ 0 ಮಾಡಿದವರು, ಹೋಟೆಲ್ ಸಪ್ಲೈಯರು, ಯಾರೋ ಆಟೋ ಡ್ರೈವರು, ಹೆಂಗಸರು, ಗಂಡಸರು. ಯು ಹ್ಯಾವ್ ಟ್ರಾವೆಲ್ಡ್ ಸೋ ಮಚ್. ಸೊ ಇದೆಲ್ಲವೂ ಪಾಠ ಅಲ್ವಾ, ಅನುಭವ ಅಲ್ವಾ. ಸೊ ಇದು ನಮ್ಮನ್ನು ಬೆಳೆಸುತ್ತೆ ಅಂತ ಅವ್ರು ಹೇಳ್ತಿರ್ತಾರೆ. ಬಹುಶಃ ಹೌದು ಅನಿಸುತ್ತೆ. ನಾನು ಪ್ರತಿಯೊಬ್ಬರು ಕಥೆ ಕೇಳಿದಾಗ